ತಮಾಷೆ ಮಾಡ್ತಿದ್ಯಾ ರಾಧಾ? ಬರೀ ರಾಧಾ ಅಲ್ಲ, ಸಬ್ ಇನ್ಸ್ಪೆಕ್ಟರ್ ರಾಧಾ. ಛೇ, ಪ್ರೇಮದ ನಾಟಕ ಆಡಿ ನನಗೆ ಈ ತರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಮಾಡ್ತಿರೋ ಮೋಸದ ಮುಂದೆ ನಂದೇನಿಲ್ಲ. ನಾನು ಮೋಸಗಾರನೋ ಅಲ್ವೋ ಅನ್ನೋದು ಇನ್ ಮುಂದೆ ನಿನಗೆ ಗೊತ್ತಾಗುತ್ತೆ. ಈಗ ನನ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಮಿಸ್ಟರ್ ಕೃಷ್ಣ, ನೀವೀಗ ಸರೆಂಡರ್ ಆಗ್ಲೇಬೇಕು. ಡೋಂಟ್ ಮೂವ್. ಒಂದು ಹೆಜ್ಜೆ ಮುಂದಿಟ್ಟು ಶೂಟ್ ಮಾಡ್ಬಿಡ್ತೀನಿ. ಹಾ, ಮಾಡು. ಐ ವಾರ್ನ್ ಯು. ಪ್ಲೀಸ್ ಗೋ ಅಹೆಡ್. ಮಿಸ್ ರಾಧಾದೇವಿ ಅವರೇ, ಐ ಆಮ್ ಸಾರಿ, ಸಬ್ ಇನ್ಸ್ಪೆಕ್ಟರ್ ರಾಧಾದೇವಿ ಅವರೇ, ಯುವರ್ ಬುಲೆಟ್ಸ್. ಈ ಪ್ರಪಂಚದಲ್ಲಿ ನಿಮಗಿಂತ ಬುದ್ಧಿವಂತರು ಸ್ವಲ್ಪ ಜನ ಇದ್ದಾರೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಸಿಯೋ, ನಿಂತ್ಕೊಳ್ಳಿ. ಪೊಲೀಸ್ನವರು ನೀವು ತಿಳ್ಕೊಂಡಿರೋಷ್ಟು ಮೂರ್ಖರಲ್ಲ. ಈಗೇನಂತೀರಾ? ಗುಡ್, ವೆರಿ ಗುಡ್. ನಿಮ್ಮನ್ನೇನೋ ಅನ್ಕೊಂಡಿದ್ದೆ, ಕಿಲಾಡಿನೇ. ಹಾ, ನೀವು ಚಾಪೆ ಕೆಳಗ್ ನುಗ್ಗಿದ್ರೆ ನಾನ್ ರಂಗೋಲಿ ಕೆಳಗ್ ನುಗ್ಗೋನು. ಗೂಂಡಾಗಿರಿ ಮಾಡ್ತಾ ಇದ್ದೀರಾ? ಛೇ, ನೀವು ತಿಳ್ಕೊಂಡಿರೋ ಹಾಗೆ ಅವ್ರ ಗೂಂಡಾಗಳಲ್ಲ. ಯಾವುದೋ ಒಂದು ಕಾಲದಲ್ಲಿ ಸಹಾಯ ಮಾಡಿದೆ ಅಂತ ಈ ರೀತಿ ಕೃತಜ್ಞತೆ ತೋರಿಸ್ತಿದ್ದಾರೆ. ಮಿಸ್ ರಾಧಾ, ಒಂದು ಮಾತ್ರ ನೆನಪಲ್ಲಿಟ್ಕೊಳ್ಳಿ, ನಾನು ಮೋಸಗಾರನೂ ಅಲ್ಲ, ದೇಶದ್ರೋಹಿನೂ ಅಲ್ಲ. ಅನ್ಯಾಯದಿಂದ ಸಂಪಾದನೆ ಮಾಡಿರೋ ಶ್ರೀಮಂತರ ಹಣನ ದೋಚಿ ಇಂಥ ಸಾವಿರಾರು ಬಡ ಜನರಿಗೆ ಹಂಚಿದ್ದೀನಿ. ಅದು ತಪ್ಪಾ? ತಪ್ಪು. ಇದನ್ನೆಲ್ಲ ವಿಚಾರಿಸಕ್ಕೆ ಪೊಲೀಸ್ ಇದೆ, ಕಾನೂನಿದೆ. ಅದು ನನಗೂ ಗೊತ್ತಿದೆ. ಆದ್ರೆ ಅದೆಲ್ಲ ನಮ್ಮಂತ ಬಡವರ್ಗಲ್ಲ. ಕೆಲವು ವಿಚಾರಗಳು ನಿಮ್ಗೆ ಗೊತ್ತಾಗಲ್ಲ, ನಿಧಾನವಾಗಿ ತಿಳಿಸ್ತೀನಿ. ಬರ್ತೀನಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸ್ಟಿಲ್ ಐ ಲವ್ ಯು. ಬಾಯ್ ಬಾಯ್. ಇದು ನಿಜಾನ? ಆ ಹವಲ್ದಾರ್ ತಿಮ್ಮಪ್ಪನು ಕೃಷ್ಣನು ತಂದೆ ಮಕ್ಕಳ? ಹೌದು ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನ್ ವಿಷಯ? ಆ ಹವಲ್ದಾರ್ ತಿಮ್ಮಪ್ಪನಿಂದ ನಿಮ್ಗೆ ಇಷ್ಟೊಂದೇ ದೊಡ್ಡ ಆಪತ್ ಬರೋ ಹಾಗಿದೆ ಸರ್. ಏನು ಏನ್ ಹೇಳ್ತಾ ಇದ್ದೀರಾ? ಅದೇನ್ ಸರಿಯಾಗಿ ಹೇಳ್ರಿ. ಆ ವಿರೋಧ ಪಕ್ಷದವರೆಲ್ಲ ಸೇರಿ ಅವನ್ನ ಹುಡುಕ್ತಿದ್ದಾರೆ ಸರ್. ಯಾಕೆ? ಅವನೇನಾದ್ರೂ ಸಿಕ್ಕಿದ್ರೆ ಅವನಿಂದ ವಿಷಯ ತಿಳ್ಕೊಂಡು ಮುಂದೆ ಬರುವಂತ ಅಸೆಂಬ್ಲಿ ಇಟ್ಟು ತಮ್ಮ ಮುಖಕ್ಕೆ ಮಸಿ ಬಳಿಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಸರ್. ಪ್ಲಾನ್ ಮಾಡ್ತಿದ್ದಾರೆ. ಆ ಕೃಷ್ಣನ್ನು ಅವ್ರ ಅಪ್ಪನ್ನು ಎಲ್ಲಿ ಅಂತ ಹೇಳ್ತಾ ಇಲ್ಲ? ಗೊತ್ತಿಲ್ಲ ಅಂತ ಹೇಳಿಲ್ಲ. ಗೊತ್ತಿಲ್ಲ ಹೇಳ್ತಾ ಇಲ್ಲ. ನನ್ನ ಪ್ರಾಣ ಹೋದ್ರು ಸರಿ, ನಾ ಹೇಳಲ್ಲ. ಫ್ರೆಂಡ್ಸ್, ನಾವೇನ್ ಮಾಡಿದ್ರು ಅವ್ನು ಬಾಯ್ ಬಿಡ್ತಾ ಇಲ್ಲ. ಡೋಂಟ್ ವರಿ ಡ್ಯಾಡಿ, ನಾನು ಇನ್ನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. 5 ರೂಪಾಯಿ ಬೇಕಾ ಸಾಮಾನ್ ತಗೊಳ್ಳಿ. 5 ರೂಪಾಯಿ ಬೇಕಾ ಸಾಮಾನ್ ತಗೊಳ್ಳಿ. 5 ರೂಪಾಯಿ. ಬನ್ನಿ ಮಾ, ಬನ್ನಿ ಬನ್ನಿ, ಬೇಕಾದ ಯಾವ್ದಾದ್ರು ತಗೊಳ್ಳಿ. 5 ರೂಪಾಯಿ ಅಷ್ಟೇನೆ. ಎಲ್ಲ ನೋಡಿ ಏನೇನೋ. ಆನಂದ್ ಮಾವ, ಏನು? ಅಕ್ಕನ್ನ ಯಾರೋ ಕಾರಲ್ಲಿ ಎತ್ಕೊಂಡಿಟ್ಟಿದ್ರು. ಯಾವ ಕಡೆ? ಆ ಕಡೆ. ಆನಂದ್ ಬನ್ನಿಲಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ಬರ್ತೀನಿ ಸರ್. ನಿಮ್ ಲವರ್ನ ಯಾರು ಕಿಡ್ನಾಪ್ ಮಾಡಿದ್ರು ಗೊತ್ತಾ? ಯಾವ ಸರ್ ಅದು? ಇವನ್ ಜೊತೆನಲ್ಲಿ ಮಂಡ್ಕೈನವನೊಬ್ಬ ಇದ್ದಾನೆ. ಇವರಿಬ್ರು ಇಂಟರ್ನ್ಯಾಷನಲ್ ಫ್ರಾಡ್ಸು, ಪೊಲೀಸ್ನವ್ರಿಗೆ ಬೇಕಾದ ವ್ಯಕ್ತಿಗಳು. ಇವ್ರ ಕೆಲಸ ಏನ್ ಗೊತ್ತಾ? ಸುಂದರವಾಗಿರೋ ಹುಡುಗಿರ್ನ ಕಿಡ್ನಾಪ್ ಮಾಡೋದು, ಮಾರೋದು. ನನ್ನ ಕೈ ಸಿಗಲಿ ಅವ್ರನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ಬೇಡ. ಅವ್ರಿಬ್ರು ಕಟ್ಟಾಗಿ ಚೆನ್ನಾಗಿ ಒದ್ದು ನನ್ನ ಹತ್ರ ಹೇಳ್ಕೊಂಬ, ಮಿಕ್ಕಿದ್ ನಾನ್ ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಎಲ್ಲಿದ್ರು ಸರಿ, ಒದ್ದು ಹೇಳ್ಕೊಂಬರ್ತೀನಿ. ಹಲೋ ಆನಂದ್. ಎಲ್ಲಿ ಸೀತಾ? ಸೀತಾ? ಯಾವ ಸೀತಾ? ಅವಳನ್ನ ಹೊತ್ಕೊಂಡು ಹೋಗಿ ಈಗ ಏನು ಗೊತ್ತಿಲ್ಲ ನಾಟಕ ಆಡ್ತೀಯಾ? ಎಲ್ಲಿ ಅವಳು? ಹೇ, ಏನ್ ಮಾತಾಡ್ತಿದ್ಯಾ ನೀನು? ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಮೊದ್ಲು ಹೇಳು, ಅವಳೆಲ್ಲಿ? ನನಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ? ನಿಜ ಹೇಳು, ಎಲ್ಲಿ ಅವಳು? ನಾನು ನಿಜ ಹೇಳ್ತಿದ್ದೀನಿ. ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ದೆ ಅಣ್ಣ. ನಾನ್ ತಪ್ಪು ತಿಳ್ಕೊಂಡಿದ್ದೀನಾ?
ನಮ್ಮ ತಂದೆಗೆ ರಕ್ತ ಕೊಟ್ಟು ಜೀವದಾನ ಮಾಡಿದ್ಯಾ. ಆ ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ನನ್ನ ಮೇಲೆ ಇದವ್ರಿಗೆ ಯಾರು ಕೈ ಮಾಡಿಲ್ಲ. ಮಾಡ್ದವ್ರು ಯಾರು ನೆಟ್ಟಿಗೆ ಮನೆಗೆ ಹೋಗಿಲ್ಲ. ಹೊರಟೋಗ್. ಅದು ನಾನಂತ ನೋಡೇ ಬಿಡ್ತೀನಿ. ಅಯ್ಯೋ ಬೇಡಪ್ಪ, ಬೇಡಪ್ಪ, ಬೇಡ, ಅವ್ನ್ ಕೊಲ್ಬೇಡಪ್ಪ, ಬೇಡಪ್ಪ. ನೀನು ಕೃಷ್ಣ, 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 ನನ್ ಕಂದ, ಎಷ್ಟು ವರ್ಷ ಆಯ್ತು ಅದನ್ನ ನೋಡಿ. ಕೃಷ್ಣ, ಇವನ್ ಬೇರೆ ಯಾರು ಅಲ್ಲಪ್ಪ, ನಿನ್ ತಮ್ಮ, ನಿಮ್ಮ ಅಣ್ಣ ಕಣೋ. ಅನಂತ್ ಅಣ್ಣ, ಅನಂತ್ ಅಲ್ಲಮ್ಮ, ಅಮ್ಮ, ಅಪ್ಪ ಬದುಕಿದಾರಮ್ಮ. ನನ್ನ ಹತ್ರ ಇದ್ದಾರಮ್ಮ. ಹೌದಮ್ಮ. ಬನ್ನಿಮ್ಮ. ಅಮ್ಮ, ಅಲ್ಲಿ ನೋಡಿ. ಜಾನಕಿ, 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 ಹೇಗಿದ್ದೀರಿ? ನೀನ್ ಹೇಗಿದ್ಯಾ ಜಾನಕಿ? ನಾನ್ ಚೆನ್ನಾಗಿದ್ದೀನಿ. ಅಲ್ಲಿ ನೋಡಿ, ಬನ್ನಿಲ್ಲೇ. ಇವನು ನಮ್ಮ ಆನಂದ್, ಅವಳು ನಮ್ ಕಮಲಾ. ಅಪ್ಪ, ನಮ್ಮ ಮಕ್ಕಳು. ಆನಂದ್, 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 ಆನಂದ್. ಜಾನಕಿ, ಇವನು ನನಗೆ ರಕ್ತ ಕೊಟ್ಟು ನನ್ನ ಪ್ರಾಣನೇ ಉಳಿಸ್ತಾ ಗೊತ್ತಾ? ಅಮ್ಮ, ಅವತ್ತು ನನ್ನ ಕಾಪಾಡೋಕೆ ದೇವ್ರು ಬಂದಾಗ ಬಂದ್ರು ಅಂತ ಹೇಳಿದ್ನಲ್ಲಮ್ಮ. ಆ ದೇವ್ರು ಬೇರೆ ಯಾರು ಅಲ್ಲಮ್ಮ, ಆ ಅಪ್ಪನೇ. ಅಮ್ಮ, ಇದಕ್ಕೆ ನಮ್ಮ ರಕ್ತ ಸಂಬಂಧ ಅನ್ನೋದು. ಆ ದೇವರು ಬಹಳ ದೊಡ್ಡವನು. ನಮ್ಮೆಲ್ಲರನ್ನು ಒಂದು ಮಾಡ್ಬಿಟ್ಟಮ್ಮ, ನಮ್ಮೆಲ್ಲರನ್ನು ಒಂದು ಮಾಡ್ಬಿಟ್ಟ. ಜಗ್ಗಪ್ಪ, ಇಷ್ಟು ದಿನ ಈ ಹವಲ್ದಾರ್ ತಿಮ್ಮಪ್ಪ ಒಂಟಿಯಾಗಿದ್ದ. ಈಗ ಅವನೇ ಅಷ್ಟು ಬಲ ಬಂದಾಯ್ತು. ಇನ್ನಿನ್ನನ್ನು ಕಾಪಾಡೋರು ಯಾರೂ ಇಲ್ಲ, ಯಾರೂ ಇಲ್ಲ.
ಏಯ್ ಮಗನೇ, ಎಲ್ಲೋ ಕಿರಣ್ ಇಲ್ಲ ಇಲ್ಲ. ಕೆಳಗಡೆ ನೆಲಮಳಗೆಲ್ಲಿದ್ದಾರೆ. ದಾರಿ ಮಂಜಿದ್ ಕೆಳಗಡೆ. ಅಣ್ಣ, ನಾನು ಬರ್ತೀನಿ. ಆನಂದ್, ಇವರಿಬ್ಬರನ್ನ ಹೇಳ್ಕೊಂಡು ಕಟ್ಟಾಕು. ನಾನು ಅವನ್ನ ವಿಚಾರಿಸ್ಕೊಂಡ್ ಬರ್ತೀನಿ. ಓಕೆ ಓಕೆ.